ಉತ್ತರ ಕೊಟ್ಟಿದ್ದಾರೆ ಸಚಿವರು. ಆದರೆ ನನ್ನ ಎರಡನೇ ಉತ್ತರ, ಈವರೆಗೆ SAFನವರು ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಯಾವುದೇ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅಂತ ಅಂದಿದ್ದಾರೆ. ನಾನನ್ನೋದು ಈ ANF ಆ್ಯಂಟಿ ನಕ್ಸಲ್ ಫೋರ್ಸ್ನ ಟೀಮನ್ನು ಒಂದು 200 ಜನರನ್ನು ಕರ್ಕೊಂಡು ಬಂದು ಮಂಗಳೂರಲ್ಲಿ ಅವರಿಗೆ ಯೂನಿಫಾರ್ಮ್ ಕೊಟ್ಟು ಅವರು ಪಥಸಂಚಲನ ಮಾಡೋ ಕೆಲಸ ಮಾತ್ರ ಅವ್ರು ಮಾಡ್ತಿದ್ದಾರೆ. ನಾನನ್ನೋದು ಇದರಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರಿಗೆ ಯಾವುದೇ ಟ್ರೈನಿಂಗ್ ಕೂಡ ಆಗಲಿಲ್ಲ, ಕಾನೂನಾತ್ಮಕವಾಗಿ ಅವರಿಗೆ ಯಾವುದೇ ಪವರ್ ಕೂಡ ಇಲ್ಲ. ಅದಕ್ಕೋಸ್ಕರ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಅಂತ ನಾನು ಗೃಹ ಸಚಿವರನ್ನ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರು, ಉಡುಪಿ ಮತ್ತು ಶಿವಮೊಗ್ಗ ಈ 3 ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಒಂದಿಷ್ಟು ಕೋಮು ಗಲಭೆಗಳ ಜೊತೆಯಲ್ಲಿ ಕೊಲೆಗಳಾಗಿದ್ದನ್ನು ನಾವು ಭಾಳ ಗಂಭೀರವಾಗಿ ಸರ್ಕಾರ ಇದನ್ನು ಗಮನಿಸಿದೆ. ನಮ್ಮ ರೆಗ್ಯುಲರ್ ಪೊಲೀಸ್ನವರು ಇದನ್ನು ತಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂಥೇಳಿ, ತಡೆಯೋದಕ್ಕೂ ಸಾಧ್ಯ ಆಗಲಿಲ್ಲ ಇತ್ತೀಚಿನ ದಿನದಲ್ಲಿ ಅಂಥೇಳಿ ನಾವು ಒಂದು ಈ ಸ್ಪೆಷಲ್ ಫೋರ್ಸನ್ನು, ಆ್ಯಕ್ಷನ್ ಫೋರ್ಸನ್ನು ಮಾಡಿದೆ. ಕೋಮು ಸಾಮರಸ್ಯ 100ಕ್ಕೆ 100 ಬೇಕೇ ಬೇಕು ಸರ್. ಆದರೆ ನಾನನ್ನೋದು ಈ ANFನವ್ರು ತಂದು ಕೋಮು ಸಾಮರಸ್ಯ ಮನಸ್ಸಿಗೆ ಬರಲಿಕ್ಕೆ ಸಾಧ್ಯ. ಯಾಕಂದರೆ ಅವರು ಆ್ಯಂಟಿ ನಕ್ಸಲ್ ಫೋರ್ಸ್ನವರು. ನಾನನ್ನೋದು ನೀವು ಬಂದ್ರಿ, ಮೇ 1ನೇ ತಾರೀಕಿಗೆ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತು ಸರ್. 40 ಜನ ಸುತ್ತು ಕಟ್ಟಿ ಅವನಿಗೆ ಹೊಡೆದು, ಗಾಡಿಗೆ ಹೊಡೆದು, ಇನ್ನೊಂದು ಗಾಡಿ ಅಡ್ಡ ಇಟ್ಟು ಒಂದು ರೀತಿ ಭಯಾನಕ ರೀತಿಯಲ್ಲಿ ಆಯಿತು. ಅದರ ನಂತರ ಮೇ 3ನೇ ತಾರೀಕು ನೀವು ಮಂಗಳೂರಿಗೆ ಬಂದ್ರಿ. ಯಾವುದೇ ರೀತಿಯಲ್ಲಿ ಸುಹಾಸ್ ಶೆಟ್ಟಿ ಮನೆಗೆ ನೀವು ಹೋಗಲಿಲ್ಲ. ಅವನ ತಂದೆ, ಅವನ ಮಾವ, ಅವನ ಅಜ್ಜ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು. ಯಾಕೆ ನೀವು ಹೋಗಲಿ? ನೀವು ತಾರತಮ್ಯ ಮಾಡಬಾರ್ದನ್ನು ನನ್ನ ವಿಚಾರ. ನೀವು ತುಂಬ ಹಿರಿಯರಿದ್ದೀರಿ, ಗೌರವತಿದ್ದೀರಿ. ಗೃಹ ಸಚಿವರು, ಇಡೀ 6 ಕೋಟಿ ಜನರಿಗೆ ನೀವು ಗೃಹ ಸಚಿವರು. ನೀವು ಯಾಕೆ ಹೋಗಲಿಲ್ಲ? ಹೋಗಬೇಕಿತ್ತು, ನಮಗೆ ಸಮಾಧಾನ ಆಗ್ತಿತ್ತು. ನಾನು ಅನ್ನೋದು ಇನ್ನೊಂದು ವಿಚಾರ, ನಿನ್ನೆ ಬೆಳ್ತಂಗಡಿಯಲ್ಲಿ ಗೋಕಲ್ಲ ಸಾಗಣೆ ಮಾಡಿದರು, ಇನೋವಾದ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಹೋದರು. ಅವರು ಯಾವ ರೀತಿ ಅಂದರೆ ಪೊಲೀಸ್ನವರ ಕುತ್ತಿಗೆ ಕೈ ಹಾಕಿದ್ರು ಸರ್. ನಾನು ಅನ್ನೋದು ಈ SAF ಮಾಡಿ ಏನು ಇದು ಉಂಟು? ಒಂದು ವೇಳೆ ಇಲ್ಲಿ ಕೋಮು ಸಾಮರಸ್ಯ ಬರಬೇಕಾದ್ರೆ ಈಗ ನೀವು ಕೊಟ್ಟಂಥ ಅಧಿಕಾರಿಗಳಿಬ್ಬರು SP ಇರ್ಬೋದು, ಕಮಿಷನರ್ ಇರ್ಬೋದು, ಸುಧೀರ್ ಕುಮಾರ್ ರೆಡ್ಡಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನಾನನ್ನೋದು ಈ ಥರ ನಿಷ್ಠಾವಂತ ಅಧಿಕಾರಿಗಳನ್ನು ಎಲ್ಲ ಜಿಲ್ಲೆಯಲ್ಲಿ ಮಾಡಿ. SAF ನಾವು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡಿದ್ರಿ, ನೀವು ನಾಗಮಂಗಲಕ್ಕೆ ಮಾಡಿದಿರಾ, ಮೊನ್ನೆ ಗವಿಸಿದ್ದಪ್ಪ ಕೊಪ್ಪಳದಲ್ಲಿ ಅಲ್ಲಿ ಮಾಡ್ತೀರಾ. ನಾನನ್ನೋದು ಎಲ್ಲರನ್ನ ಸಮಾನವಾಗಿ ನೋಡುವಂಥದ್ದು ನಿಮ್ಮ ಕರ್ತವ್ಯ. ನಮಗೆ ನಿಮ್ಮ ಮೇಲೆ ವಿಶ್ವಾಸ ಉಂಟು, ಭರವಸೆ ಉಂಟು, ಗೌರವ ಉಂಟು. ನೀವು ಈ ಥರ ಮಾಡಿದಾಗ ಯಾವುದೋ ಒಂದು ಸಮುದಾಯಕ್ಕೆ ಖುಷಿ ಮಾಡಲಿಕ್ಕೆ ಹೋಗ್ತೀರಂತ ಯಾರ ಮನಸ್ಸಿಗೆ ಬರಬಾರ್ದು ಅಂತ. ನಾವಂತೂ ನಿಮ್ಮ ಪರವಾಗಿದ್ದೇವೆ. ಕೋಮು ಸಾಮರಸ್ಯ 100ಕ್ಕೆ 100 ಬೇಕು. ಆದರೆ ನೀವು ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕಬೇಡಿ. ಎಲ್ಲರನ್ನ ಸಮಾನವಾಗಿ ನೋಡಬೇಕಂತ ನನ್ನ ವಿಚಾರ.